ಏಯ್ ಬಾ ಹೇಳಿದ್ರೆ ನೀನು ಅರ್ಥ ಆಗ್ತಾ ಇಲ್ಲ. ಸ್ವಾಮಿಗಳೇ ಒಂದು ನಿಮಿಷ. ಈ ಮಗು ಸ್ವಾಮಿ ನಿಮ್ಗೆ ಏನಾಗಬೇಕಂದ್ರೆ? ನಾನು ಆ ಮಗುಗೆ ಮಾವಾಗಬೇಕು. ಮಾವನ ಮತ್ತಾಗಲೇ ಅಪ್ಪಯ್ಯ ಅಂದ್ರೆ? ದೀಟ ಹೇಳಿದ್ರೆ ನಿಮಗೆ ಒಳ್ಳೇದು. ಸ್ವಲ್ಪ ಯಾಮಾರಿದ್ರು ಈ ಮಗು ಸ್ವಾಮಿಗಳ ಕತೆ ಏನಾಗ್ತಿತ್ತೋ ಏನೋ. ನನ್ನ ಕ್ಷಮಿಸ್ಬಿಡಿ ಅಣ್ಣ ಸ್ವಾಮಿಗಳೇ. ಈಗ ಏನು ಮಾಡೋದು ಸ್ವಾಮಿಗಳೇ? ಇವ್ರ ಅಪ್ಪ ಅಮ್ಮನ ಎಲ್ಲಂತ ಹುಡ್ಕೋದು? ಹುಡುಕೋ ಅವಶ್ಯಕತೆ ಇಲ್ಲ, ಅಯ್ಯಪ್ಪನೇ ಅವ್ರನ್ನ ಮಗು ತಗ ಬರಂಗೆ ಮಾಡ್ತಾರೆ. ದಿಟ. ಆದ್ರೆ ಈಗ ಆಗಿದ್ದು ನೋಡಿದ್ರೆ ಈ ಮಗು ಸ್ವಾಮಿಗಳಿಗೆ ಅಪಾಯ ಇದೆ ಅಂತ ಅನಿಸ್ತಿದೆ. ದೇವ್ರ ಸನ್ನಿಧಾನದಾಗೆ ಈ ಮಗು ಸ್ವಾಮಿಗಳು ನನ್ನ ನಂಬ್ಕೊಂಬಂದವ್ರಂದ್ರೆ ಇವ್ರ ಜವಾಬ್ದಾರಿ ನಂದಯ್ಯ. ಸ್ವಾಮಿ ಶರಣ. ಸ್ವಾಮಿ ಶರಣ. ಸ್ವಾಮಿ ಶರಣ. ಅತ್ತೆ ಹೇಗಿದೆ ಅಡುಗೆ? ಎಲ್ಲ ಖುದ್ದಾಗಿ ನಾನೇ ಮಾಡಿರೋದು. ಸಂದಕಾಯ್ತವ. ಚೆನ್ನಾಗಿದೆ ಅಂತ ಬರೀ ಬಾಯಿ ಮಾತಲ್ಲಿ ಮಾತ್ರ ಹೇಳ್ತಿದ್ದೀರಾ. ಯಾಕತ್ತೆ, ಅಡುಗೆ ಇಷ್ಟ ಆಗಲಿಲ್ವಾ? ಅಯ್ಯಯ್ಯ, ಸಂದಕೈತೆ ಅಂತ ಹೇಳಿದ್ನಲ್ಲವ. ನೋಡ್ ಸಸಿ, ಅವ್ರ ಮಾವಂಗೆ ಇಷ್ಟ ಆಗಿರೋ ಎಲ್ಲ ಅಡುಗೆನೂ ಮಾಡವಳೆ. ಕಂಟಿನ ಕೇಳ್ಬೇಕಾಗಿರೋ ಪ್ರಶ್ನೆನ ನನಗೆ ಕೇಳ್ತಾವಳೆ. ಹೋ ಹಾಗಾ ಅತ್ತೆ, ಆಚೆ ಹೋಗೋ ಗಂಡಸರಿಗೆ ರುಚಿಯಾಗಿ ಅಡುಗೆ ಮಾಡಿ ಬಡಿಸಿದ್ರೆ ದಿನದ ಆಯಾಸ ಎಲ್ಲ ಮರೀತಾರಂತೆ. ಹಾಗೆ ಕಣ್ ತುಂಬ ನಿದ್ದೆ ಮಾಡ್ತಾರಂತೆ. ಪಾಪ ಕಂಟಿ ಮಾವ ಈ ನಡುವೆ ಅವ್ರಿಗೆ ಇಷ್ಟ ಇಲ್ದಿರೋ ತಿಂಡಿ ಎಲ್ಲ ಬೇಡ ಅಂತ ಹೇಳ್ದೆ ಸುಮ್ಮನೆ ತಿಂತಾ ಇದ್ದಾರೆ. ಅದನ್ನು ನೋಡಿ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಅದಕ್ಕೆ ಯಾರಿಗೂ ಏನು ಹೇಳ್ದೆ ಅವ್ರಿಗೆ ಇಷ್ಟ ಆಗಿದ್ದ ಅಡುಗೆ ಎಲ್ಲ ಇವತ್ತು ಮಾಡಿದ್ದೀನಿ. ಅತ್ತೆ, ಮಾವ ಈಗ ಮುಂಚೆ ಥರ ಇಲ್ಲ, ತುಂಬ ಟೆನ್ಷನಲ್ಲಿ ಇರ್ತಾರೆ. ಯಾರೋ ಮೆಚ್ಚಕ್ಕೆ ಹೋಗಿ ತಮ್ಮ ವ್ಯಕ್ತಿತ್ವನ ಕಳ್ಕೊಳ್ಳೋದು ಅಂತಾರಲ್ಲ, ಹಂಗೆ ನಿಮ್ಮ ಅವನುವೆ ಮನಸ್ಸನ್ನ ಈ ಮಟ್ಟಕ್ಕೆ ಹಾಳು ಮಾಡ್ಕೊಂಬಿಟ್ಟ. ಯಾಕೆ ಹೊಸ ಈಟ್ ಬರ್ನೆ ಊಟ ಆಗೋಗುತ್ತಾ? ಹೌದು ಮಾವಯ್ಯ, ನಂಗೆ ಹೊಟ್ಟೆ ತುಂಬಿತು. ಏ ರಾಧಾ, ಸುಮ್ಕೆ ಊಟ ಬಡಿಸೋದು ಬಿಟ್ಟು ಇಟ್ಟೊಂದು ಮಾತು ಯಾಕೆ ಆಡ್ತೀಯ? ಅಕ್ಕಪಕ್ಕ ಯಾರವ್ರೆ? ನಿನ್ನ ಮಾತಿಂದ ಅವ್ರಿಗೆ ಏನು ಅನ್ನಿಸ್ತೈತೆ ಅಂತ ಹೊಸಿ ನೋಡ್ಕೊಂಡು ಮಾತಾಡೆ. ಅಯ್ಯಯ್ಯ ಸಸಿ, ಅವಳು ಮಾತಾಡಬಾರ್ದನ್ನು ಏನು ಮಾತಾಡಲು ಅಂತ ಅವಳನ್ನ ಬೈತಾ ಇದೆಯಾ? ದಿಟಾನೆ ಹೇಳ್ತಾವಳೆ. ಅದ್ರ ಕ್ವಾಪ ಮಾಡ್ಕೊಳ್ಳೋದು ಏನೈತೆ? ಅಮ್ಮೋರೆ ಚಿಕ್ಕ ಯಜಮಾನ್ರು ಏನಾಯ್ತು? ನೀವೇ ಬಂದು ನೋಡಿ ಅಮ್ಮೋರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಸುತರೇ ಶರಣಮಯ್ಯಪ್ಪ. ಸ್ವಾಮಿ ಶರಣ. ನಾನು ಮಾಲೆ ಹಾಕಿರೋ ವಿಷಯ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ಅಂತ ಗೊತ್ತು. ಈಚೆ ಹೇಳ್ಬೇಕಂದ್ರೆ ಮನೆಗೆ ಬಂದೆ, ಆದರೆ ಯಾರೂ ಇರಲಿಲ್ಲ. ಅದಕ್ಕೆ ಅಪ್ಪಯ್ಯ ಸ್ವಾಮಿಗೆ ಹೇಳ್ಬಿಟ್ಟೋದೆ. ಹೌದು ಬಂಗಾರ,
ಮಗು ಕೇಳ್ತು, ಅದಕ್ಕೆ ನಾನು ನಿಂಗೆ ಹೆಂಗ್ ಅನ್ಸತ್ತೋ ಹಂಗ್ ಮಾಡು ಅಂತಂದೆ. ಆಯ್ತು, ಆದ್ರೆ ನಾನು ಬರೋ ಗಂಟನಾದ್ರೂ ಕಾಯ್ಬೋದಿತ್ತಲ್ಲ, ಒಂದು ಫೋನ್ ಆದ್ರೂ ಮಾಡ್ಬೋದಿತ್ತು. ನಿಮ್ ತಾವ್ ಏಳ್ದೇ ಇದ್ರು ಸ್ನೇಹನ್ ತವ ಏಳು ಹೋಗಿರ್ತಾರೆ ಅಲ್ವಾ ಸ್ವಾಮಿ? ನೀವನ ನಂಗೆ ಹೇಳ್ಬೋದಿತ್ತಲ್ವೇ? ಹೌದು ಮಾವಯ್ಯ, ದೇವ್ರ ಕಾರ್ಯಕ್ಕೆ ಅತ್ತೆನೂ ಜೊತೆ ಆಗಿದ್ದಿದ್ರೆ ಅವ್ರಿಗೂ ಖುಷಿಯಾಗಿರ್ತಿತ್ತು ತಾನೆ. ಏನೋ ಅವ ಆ ಕ್ಷಣಕ್ಕೆ ಗೊತ್ತಾಗ್ಲಿಲ್ಲ. ಸ್ವಾಮಿಗಳೇ, ಈ ಕೂಸಿ ಯಾರ್ದು? ಏಟ್ ಮುದ್ದಾಗಿದೆ ಮಗು, ಇಲ್ಲಿ ಬನ್ನಿ. ಸ್ವಾಮಿಗಳೇ, ಯಾರ್ದು ಈ ಮಗು? ಗೊತ್ತಿಲ್ಲ ಸ್ವಾಮಿಗಳೇ, ನಾವೆಲ್ಲ ಮಾಲೆ ಹಾಕೋಬೇಕಾದ್ರೆ ಅಂದ್ರೆ ಈ ಮಗು ಅನಾಥೇನಾ? ಇಲ್ಲ, ಎಲ್ಲ ಅವರೇ. ಗೊತ್ತಿಲ್ದೆ ಹೆಂಗ್ ಹೇಳ್ತೀರಾ ಸ್ವಾಮಿ? ಒಂದ್ ವೇಳೆ ಇಲ್ಲ ಅಂದ್ರೆ ನಾನಿವ್ನಿ. ಮಗುನ ಇಲ್ಲಿ ಕರ್ಕೊಂಡ್ಬಂದು ಒಳ್ಳೆ ಕೆಲಸನೇ ಮಾಡಿದಿರಿ ಸ್ವಾಮಿಗಳೇ. ಎತ್ಕೊಂಡು ಮುದ್ದಾಡ್ಬೇಕು ಅಂತ ಅನಿಸ್ತೈತೆ. ಹೊಸ ಮುಖ ಅಲ್ವೇ, ಅದಕ್ಕೆ ಹತ್ರಕ್ಕೆ ಬರಕ್ಕಿಲ್ಲ ಅಂತೈತೆ. ನಾಳೆ ನಾಳಿದ್ದಕ್ಕೆ ನಾವು ಹಳಬ್ರಾಗ್ತೀವಿ ಅಲ್ವೇ ಕುಸೆ? ಅದಕ್ಕೆ ಕ್ವಾಪ ತಣ್ಣಗಾಗಕ್ ಬಿಡಬಾರ್ದು. ಹೋಗ್ಲಿ ಬಿಡಿ ಅದಕ್ಕೆ, ಸ್ವಾಮಿಗಳು ಮಾಡಿರೋದು ದೇವ್ರ ಕಾರ್ಯ ತಾನೇ. ಆಯ್ತು, ಇನ್ಯೋನ್ ಮಾಡಕ್ಕಾಯ್ತದೆ. ಆದ್ರೆ ಮಾಲೆ ಹಾಕೊಂಡ್ಬಿಡೋದು ಮುಖ್ಯ ಅಲ್ಲ, ಹಾಕೊಂಡ್ ಮ್ಯಾಕೆ ನೇಮಗಳನ್ನ ಆಟೆ ಸರಿಯಾಗಿ ಪಾಲಿಸ್ಬೇಕು. ಜವಾಬ್ದಾರಿಯಿಂದ ಇರ್ತೀನಿ ಸ್ವಾಮಿಗಳೇ. ಅವ್ವ ಸ್ವಾಮಿ, ಅಣ್ಣ ಸ್ವಾಮಿಗಳು ಮನೆಯವರಿಗೆಲ್ಲ ಒಳ್ಳೇದಾಗ್ಲಿ ಅಂತಾನೆ ಮಾಲೆ ಹಾಕವ್ರೆ. ಆ ಅಯ್ಯಪ್ಪ ಸ್ವಾಮಿ ನಮ್ದವ್ರ ಕೈ ಬಿಟ್ಟು ಉದಾಹರಣೆನ ನಾನು ಕಂಡೇ ಇಲ್ಲ. ಆದ್ರೆ ನನ್ನ ಆತಂಕ ಇರೋದು ನಿಮ್ ಸುತ್ತ ಇರೋರ್ ಮ್ಯಾಕೆ. ಕೆಲವರು ವ್ರತ ಕೆಡ್ಸೋಕೆ ಅಂತಾನೆ ಕಾಯ್ತಾ ಇರ್ತಾರೆ, ಹುಷಾರು. ಪುಟ್ಸ್ವಾಮಿಗಳೇ, ನನ್ನ ಹತ್ರ ಬರ್ತೀರಾ? ಸ್ವಾಮಿಗಳೇ ಬನ್ನಿ, ಎಲ್ರಿಗೂ ಊಟಕ್ಕೆ ಬಡಿಸ್ತೀನಿ. ಇಲ್ಲ ಪೇರೆಂಟ್ಸ್ ಇಷ್ಟೊತ್ತಿಗೆ ಮೆಸೇಜ್ ಹೋಗಿರುತ್ತೆ. ಹಬ್ಬ, ನನ್ನ ಜೊತೆ ಉಗಿಸ್ಕೊಳಕ್ಕೆ ಒಬ್ಬರಾದ್ರೂ ಸಿಕ್ಕರಲ್ಲ.
ಮತ್ತೆ ಆಗಿರ್ಲೇಬೇಕಲ್ವಾ ಅವರಿಬ್ರು. ಲವರ್ಸಾ? ನಾನು ಹೇಳೋವರೆಗೂ ಫುಲ್ ಕೇಳಿಸ್ಕೊಂತ್ಯಾ? ಅವರಿಬ್ರು ಅಕ್ಕ ತಮ್ಮ. ವಾಟ್? ಅಕ್ಕ ತಮ್ಮನ ಸೇಮ್ ಕ್ಲಾಸಾ? ಓಹೋ, ಅಕ್ಕ ಫೇಲ್ ಗಿರಾಕಿ ಇರಬೇಕು. ಯಾರೋ ನಮ್ಮ ಸುಮನ, ಅವಳು ಇಡೀ ಕಾಲೇಜ್ಗೆ ಟಾಪರು. ಪುರ್ಷಿನ ಅವರಮ್ಮ ಒಂದು ವರ್ಷ ಮುಂದಕ್ಕೆ ತಳಿಸಿದ್ರು. ಹಂಗೆ ನೋಡ್ಕೊಂಡ್ರೆ ಪುರ್ಷಿ 1ನೇ ಕ್ಲಾಸೇ ಓದಿಲ್ಲ. ಏ ಹಾಯ್ ಸುಮಾ. ಹಾಯ್. ಹಾಯ್ ಪುರ್ಷಿ. ಹಾಯ್ ಮಗ. ಹಾಯ್. ಇವನ್ನ ಫ್ರೆಂಡ್ ಮಾಡ್ಕೊಂಡ್ರೆ ಸುಮ್ಮನೆ ವೀಕ್ನೆಸ್ ಗೊತ್ತಾಗುತ್ತೆ. ಆಮೇಲೆ ಇವಳನ್ನ ಹೆಂಗೆ ಬೇಕಾದರೂ ಕಂಟ್ರೋಲಿಗೆ ತೊಗೊಂಬೋದು. ನಾನು ಹೋಗಿರ್ತೀನಿ. ಅಯ್ಯೋ ಸುಮ್ಮ ಹೊಟ್ಟೋದ್ಲು. ಪರವಾಗಿಲ್ಲ, ನೀವು ಹೇಳಿ. ಏನಿಲ್ಲ, ಹಾಯ್ ಅಂದೆ ಅಷ್ಟೆ. ಇವನನ್ನು ನೋಡ್ತಾ ಇದ್ರೆ ನನ್ನ ಕೆಲಸ ಸಲೀಸಾಗುತ್ತೆ ಅಂತ ಅನಿಸ್ತಾ ಇದೆ. ಅಣ್ಣ ಸ್ವಾಮಿ, ತರಕಾರಿ ಯಾಕೆ ಹೆಚ್ಚುತ್ತಿದ್ದೀವಿ? ಮುಂಚೆ ಸ್ವಾಮಿ, ತರಕಾರಿ ಯಾಕೆ ಹಚ್ತಾರೆ? ಅಡಿಗೆ ಮಾಡಲಿಕ್ಕೆ. ಅದೇ ಹುಲಿ ಸ್ವಾಮಿ, ಏನು ಅಡಿಗೆ ಅಂತ ಕೇಳ್ತಿದ್ದೀನಿ. ಅಣ್ಣ ಸ್ವಾಮಿ, ನಿಮಗೆ ಕೇಳ್ತೀನಿ, ಏನು ಅಡಿಗೆ? ನನ್ಗೆ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಅಂತ ಸ್ವಾಮಿ. ಗರಡಿ ಮನೆಗೆ ಹೋಗ್ಬೇಕಾದ್ರೆ ನನ್ನ ಅಡುಗೆನ ನಾನೇ ಮಾಡ್ಕೊತಿದ್ದೆ. ಪರವಾಗಿಲ್ಲ ಅಣ್ಣ ಸ್ವಾಮಿ, ಎಲ್ಲ ಪಾಕ ಕಲ್ತಿದ್ದೀರಾ? ಪುಟ್ಟಕ್ಕನ ಅಳಿಯಾಗಿ ನನ್ಗೆ ಅಡುಗೆ ಮಾಡೋಕ್ಕೆ ಬರೋಕ್ಕಿಲ್ಲ ಅನ್ಕೊಂಡ್ರ. ಅನ್ನ ಬೇಯ್ತೈತೆ, ನಾವು ಸಾಂಬಾರು ಮಾಡ್ತಿದ್ದೀವಿ. ಈಗ ನೀವು ಕ್ಯಾರೆಟು ಮತ್ತು ಉಳ್ಳಿಕಾಯಿ ಹಚ್ಚಿ. ಆಯ್ತು. ಅಯ್ಯಪ್ಪ, ಅಯ್ಯಪ್ಪ ಉಪ್ಪು ಕೊಡಿ. ಎಲ್ಲ ಹಾಕಿದಾಯ್ತಲ್ಲ ಸ್ವಾಮಿ, ಹುಣಸೆ ಹಣ್ಣು ಹಾಕಿಲ್ಲ. ಹಾಂ, ಹಿಂಗಿದೆ. ಸ್ವಾಮಿ, ಅಯ್ಯಪ್ಪಂಗೆ ನಿದ್ದೆ ಬಂದಂಗೈತೆ, ನಾನು ಹೋಗಿ ನಿದ್ದೆ ಮಾಡಿಸ್ಬರ್ತೀನಿ. ಆಯಿತು ಅಣ್ಣ ಸ್ವಾಮಿ. ಕೊನೆಯದು ನಮ್ಮ ಮುದ್ದು ಅಯ್ಯಪ್ಪಂಗೆ ಆಗಲೇ ಊಟ ಮಾಡ್ಬೇಕಾದ್ರೆ ಆಕಳಿಸ್ತಾ ಇದ್ರು. ಈಗ ಇನ್ನೂ ನಿದ್ದೆ ಬಂದಿಲ್ವಾ? ಯಾಕಿರ್ಬೋದು? ಓ, ಲಾಲೆ ಆಡಿದ್ರಲ್ವೇ ನಿಂಗೆ ನಿದ್ದೆ ಬರೋದು? ಹಾಂ, ಆದರೆ ನಂಗೆ ಲಾಲೆ ಆಡೋಕ್ಕೆ ಬರೋಕ್ಕಿಲ್ವೇ? ಕತೆ ಹೇಳ? ಯಾವ ಕತೆ ಹೇಳೋದು? ಹಾಂ, ನಮ್ಮ ಸ್ನೇಹ ಸ್ವಾಮಿಗಳು ಒಳ್ಳೊಳ್ಳೆ ಕತೆಗಳು ಹೇಳ್ತಾರೆ. ನೀನು ಅದನ್ನ ಕೇಳ್ಕೊಂಡು ಆರಾಮಾಗಿ ಮನಿಕೋಬೋದು. ನಾನು ಮ್ಯಾಕ್ ಮಲ್ಕೊಂಡಿರ್ತೀನಿ, ನೀನು ಆರಾಮಾಗಿ ಅಲ್ಲಿ ಮನಿಕೊಂಡಿರು. ನಾನು ಒತ್ತಾರನೆ ಬಂದು
ನನ್ನ ಮುದ್ದು ಅಯ್ಯಪ್ಪನ ಗುಡಿ ಕರ್ಕೊಂಡು ಹೋಗ್ತೀನಿ. ಹಾಂ, ಬಾ. ಮೆಸೋ ಸ್ನೇಹ ಸ್ವಾಮಿಗಳೇ, ನೀವು ಚಾಪೆ ಕೊಟ್ಟರೆ ನಾನು ಹಂಗೆ ತಗೊಂಡು ಮ್ಯಾಕ್ ಹೋಗಿ ಮನಿಕತ್ತೀನಿ. ಸ್ನೇಹ ಸ್ವಾಮಿಗಳೇ, ಸ್ನೇಹ ಸ್ವಾಮಿಗಳೇ, ಅದು ಏನಿಲ್ಲ ಯಪ್ಪ, ಮಾಲೆ ಹಾಕ್ದವರು ಹಾಸ್ಕೊಂಬೇಕು ಮನಿಕ ಬರ್ದಲ್ವೇ, ಅದಕ್ಕೆ ಚಾಪೆನ ಹುಡುಕ್ತಾ ಇದ್ದೆ. ನೀವು ಮನಿ ಕಡೀರಿ. ನೀ ಇಲ್ಲೇ ಮನಿ ಕಣ್ಣಿರು. ಹಾಂ, ನಾನು ಬರ್ತೀನಿ. ಸ್ವಾಮಿ, ಸ್ನೇಹ ಸ್ವಾಮಿ, ನೀವಾ? ಅಲ್ಲ, ಒಳ್ಳೆಗೆ ಮನೆ ಕಳ್ದೆ ಇಲ್ಲೇ ಆಗಿದ್ದೀರಾ? ಬೇಡ, ನೀವೇ ಒಳಗಡೆ ಮಲ್ಕೊಳ್ಳಿ. ನೀವು ಬೆಳಗ್ಗೆ ರಾತ್ರಿ ತಣ್ಣೀರು ಸ್ನಾನ ಮಾಡ್ತಿದ್ದೀರಾ, ಇಲ್ಲಿ ತುಂಬ ಚಳಿ ಬೇರೆ ಇದೆ. ನಾನಿಲ್ಲೇ ಮಲಗ್ತೀನಿ, ಪರವಾಗಿಲ್ಲ. ಅಲ್ಲ, ಸುಮ್ಕೆ ನಿಮ್ಗೆ ಯಾಕೆ ತೊಂದರೆ? ನನಗೇನು ತೊಂದರೆ ಇಲ್ಲ. ಅಲ್ಲ, ಮಾಲೆ ಹಾಕೊಂಡ್ರೆ ಈ ನಿಯಮಗಳನ್ನ ಪಾಲಿಸ್ತಾರೆ, ನೀವಾಗ ಹಿಂಗೆಲ್ಲ ಮಾಡ್ತಿದ್ದೀರಾ? ಎಲ್ಲದಕ್ಕೂ ಒಂದೊಂದು ನಿಯಮ ಇದ್ದ ಹಾಗೆ ನೀವು ಹಾಕೊಂಡಿರೋ ಮಾಲೆಗೂ ಅದರದ್ದೇ ಆದ ಪವಿತ್ರವಾದ ನಿಯಮ ಇದೆ. ನೀವು ಅದನ್ನ ಶ್ರದ್ಧೆಯಿಂದ ಪಾಲಿಸ್ಬೇಕು, ಒಪ್ತೀನಿ. ಆದರೆ ನಾನು ಮಾಲೆ ಹಾಕೊಂಡಿಲ್ಲ ಅಂದರೂ ನಿಮ್ಮಷ್ಟೇ ಭಕ್ತಿ ನನಗೂ ಇದೆ. ಶಬರಿಮಲೆಗೆ ನೀವು ಹೋಗಿ ಬರೋ ತನಕ ನನಗೂ ಭಕ್ತಿಯಿಂದ ಏನೇನು ಆಚರಿಸೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ. ಹೋಗಿ ಮಲ್ಕೊಳ್ಳಿ, ಬೆಳಿಗ್ಗೆ ಬೇಗ ಹೇಳ್ಬೇಕು. ಇಲ್ಲ ಸ್ವಾಮಿ, ನೀವು ಹೋಗಿ ಮನೆ ಕಳಿ. ನೀವು ರೂಮ್ನಾಗ ಇರ್ತೀರ ಅಂತ ಪುಟ್ಟಸ್ವಾಮಿಗಳನ್ನ ಅಲ್ಲೇ ಬಿಟ್ಟು ಬಂದೀವಿ. ಆ ಪುಟ್ಟಸ್ವಾಮಿ ನಮ್ಮೆಲ್ರಿಗಿಂತ ನಿಮ್ಮನ್ನೇ ಜಾಸ್ತಿ ಹಚ್ಕೊಂಡಿರೋದು, ಅದಕ್ಕೆ ನೀವೇ ಮಗು ಜೊತೆ ಮಲಗಿದ್ರೆ ಒಳ್ಳೇದು. ಆದರೆ ಮಗಿಗೆ ಅವ್ರ ಅವ್ವನ ನೆನಪಾದ್ರೆ ಸಮಾಧಾನ ಮಾಡೋಕ್ಕೆ ನನಗಿಂತ ನೀವಿದ್ರೇ ಒಳ್ಳೇದು. ಸರಿ, ಮಗು ಒಂದೇ ಇರತ್ತೆ ಅನ್ನೋ ಕಾರಣಕ್ಕೆ ಹೋಗ್ತೀನಿ. ಸ್ವಾಮಿ, ಪುಟ್ಟಸ್ವಾಮಿಲಿ ಏನೋ ಆಟ ಮಾಡಿದ್ರೆ ನನ್ನ ಎಬ್ಬರಿಸಿ. ಸರಿ. ಗುಡ್ ಮಾರ್ನಿಂಗ್ ಪುಟಾಣಿ ಸ್ವಾಮಿಗಳೇ. ಯಾಕೆ ಬಂಗಾರು ಹೆದರ್ಕೋತಿದ್ದೀರಾ? ಓ, ಅರ್ಥ ಆಯ್ತು. ಕಂಠಿ ಸ್ವಾಮಿಗಳು ಮಾತ್ರ ನಿಮ್ಮ ಫ್ರೆಂಡ್ ಅಲ್ವಾ? ಸರಿ, ಹಾಗಾದ್ರೆ ನಿಮ್ಮ ಕಂಠಿ ಸ್ವಾಮಿಗಳು ಬರೋ ತನಕ ನಾನೇ ನಿಮ್ಮ ಫ್ರೆಂಡ್. ನೀವು ನನ್ನ ಮಾತು ಕೇಳಿದ್ರೆ ನಾನು ನಿಮಗೆ ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ಕೊಡಿಸ್ತೀನಿ.
ನಿನಗೆ ಪ್ರಾಮಿಸ್ ಮಾಡಬೇಕಾ? ಸರಿ, ಪ್ರಾಮಿಸ್ ಕೊಡಿಸ್ತೀನಿ. ನಾನು ನಿಮ್ಮ ಮಾತು ಕೇಳಿದ್ನಲ್ಲ, ಈಗ ನೀವು ನನ್ನ ಮಾತು ಕೇಳ್ತೀರಾ? ಈಗೇನು ಗೊತ್ತಾ, ನೀವು ಮಾಲೆ ಹಾಕಿದ್ದೀರಲ್ಲ, ಅದಕ್ಕೆ ಮಾಮಿಗೆ ಬೇಗ ಪೂಜೆ ಮಾಡಬೇಕು ಅಲ್ವಾ? ಹಾಗಾದರೆ ನಮ್ಮ ಮುದ್ದು ಸ್ವಾಮಿಗಳು ಬೇಗ ಬೇಗ ಗುಡ್ಗಳ ಥರ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು ಅಲ್ವಾ? ಬನ್ನಿ.